ನಮಸ್ತೆ ಫ್ರೆಂಡ್ಸ್, ಇವತ್ತು ನಾನು ನನ್ನಂತಹ ಗೃಹಿಣಿಯರಿಗೋಸ್ಕರನೇ ವಿಡಿಯೋ ಮಾಡ್ತಾ ಇರೋದು. ಚಿನ್ನ ತಗೊಳ್ಳಿಕ್ಕೆ ಯಾರಿಗೆ ಆಸೆ ಇರೋದಿಲ್ಲ ಹೇಳಿ? ಪ್ರತಿಯೊಬ್ಬರಿಗೂ ಕೂಡ ಆಸೆ ಇರುತ್ತೆ. ಆದರೆ ನಾವು ಬುದ್ಧಿವಂತಿಕೆ ಉಪಯೋಗಿಸಿದರೆ ಮಾತ್ರ ಈಗಿನ ಕಾಲದಲ್ಲಿ ಚಿನ್ನ ತಗೊಳ್ಳಿಕ್ಕೆ ಆಗೋದು. ನಾವು ಬುದ್ಧಿವಂತಿಕೆ ತೋರಿಸದೆ ಬರುವ ಸಂಬಳವೇ ಕಡಿಮೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ನಮಗೆ ಯಾವ ಕಾರಣಕ್ಕೂ ಕೂಡ ಚಿನ್ನ ಖರೀದಿ ಮಾಡಲಿಕ್ಕೆ ಆಗೋದಿಲ್ಲ. ಇವಾಗ ನಾನು ಏನು ತಗೊಂಡಿದ್ದೇನೆ, ಹೇಗೆ ತಗೊಂಡಿದ್ದೇನೆ ಅಂತ ಹೇಳ್ಕೊಂಡು ನಿಮಗೆ ತೋರಿಸ್ತೇನೆ. ಅಂತ ಹೇಳಿದ್ರೆ ನೀವು ಕೂಡ ಹಾಗೆ ಆಯ್ತಾ, ನೀವು ಕೂಡ ಚಿನ್ನ ತಗೊಳ್ಳಿ. ನಾನು ಮಾಡಿದ ರೀತಿಯಲ್ಲೇ ನೀವು ಕೂಡ ಮಾಡಿ, ಆವಾಗ ನಿಮಗೆ 100% ಚಿನ್ನ ತಗೊಳ್ಳಿಕ್ಕೆ ಆಗುತ್ತೆ ಅಂತ ಹೇಳ್ಕೊಂಡು ಒಂದೇ ಕಾರಣಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಾ ಇರೋದು. ಒಂದು ವೇಳೆ ನೀವು ಹೊಟ್ಟೆ ತುಂಬಿದವರಾಗಿದ್ದರೆ, ಅಂದರೆ ನಿಮ್ಮ ಹತ್ರ ಚೆನ್ನಾಗಿ ಇದೆ, ಎಲ್ಲದೂ ಇದೆ, ಯಾವುದಕ್ಕೂ ಕೂಡ ಕೊರತೆ ಇಲ್ಲ ಅಂತ ಹೇಳ್ಕೊಂಡು ಆಗಿದ್ರೆ ನಂದು ವಿಡಿಯೋ ನೋಡುವುದು ಬೇಡ. ಯಾಕಂತ ಹೇಳಿ ನೀವು ನೋಡಿ ಇನ್ನೊಂದು ದೊಡ್ಡದು ಕಮೆಂಟ್ ಹಾಕೋದು ಬೇಡ. ಆ ಕಮೆಂಟ್ ನೋಡ್ಕೊಂಡು ಉಂಟಲ್ಲ, ನಮಗೆ ಬೇಸರ ಆಗೋದು ಬೇಡ. ಆದ್ರಿಂದ ನಾನು ಹೇಳೋದೇನಂತ ಹೇಳಿದ್ರೆ, ಹೊಟ್ಟೆ ತುಂಬಿರುವವರು ನನ್ನ ವಿಡಿಯೋ ನೋಡುವುದೇ ಬೇಡ. ನನ್ನ ತರದ್ದೇ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಅವರಿಗೆ ಚಿನ್ನ ಮಾಡಲಿಕ್ಕೆ ಆಸೆ ಉಂಟು ಅನ್ನುವರು ಮಾತ್ರ ಈ ವಿಡಿಯೋನನ್ನು ನೋಡಿ. ಇವಾಗ ನಾನು ಏನು ತಗೊಂಡೆ ಅಂತ ಹೇಳಿದ್ರೆ, ನಾನು ನಿಮಗೆ ತೋರಿಸ್ತೇನೆ ನೋಡಿ. ಇದನ್ನು ತಗೊಂಡೆ ನೋಡಿ. ಇದು ಎಲ್ಲಿ ತಗೊಂಡೆ ಅಂತ ಹೇಳ್ಕೊಂಡು ಇಲ್ಲಿ ಹೆಸರು ಕೂಡ ಉಂಟು, ಬೃಂದಾವನ ಜ್ಯುವೆಲರಲ್ಲಿ ತಗೊಂಡೆ. ಇದನ್ನು ಹೇಗೆ ತಗೊಂಡೆ, ನಿಮಗೂ ಕೂಡ ಚಿನ್ನ ತಗೊಳ್ಬಹುದು ಅಂತ ಹೇಳ್ಕೊಂಡು ನಾನು ಹೇಳಿಕೊಡ್ತೇನೆ, ಯಾವ ರೀತಿಯಲ್ಲಿ ಚಿನ್ನ ತಗೊಳ್ಬಹುದು ಅಂತ ಹೇಳ್ಕೊಂಡು ನೋಡಿ. ನಾನು ಏನು ತಗೊಂಡೆ ಅಂತ ಹೇಳಿದರೆ, ಈ ಬ್ರೇಸ್ಲೆಟ್ ತಗೊಂಡಿದ್ದೆ. ನಾನು ಬ್ಯಾಕ್ ಕ್ಯಾಮರಾದಲ್ಲಿ ಕೂಡ ನಿಮಗೆ ತೋರಿಸ್ತೇನೆ ನೋಡಿ. ನಿಮಗೆ ಗೋಲ್ಡ್ ರೇಟ್ ಎಷ್ಟು ಜಾಸ್ತಿ ಆದರೂ ಕೂಡ ಪರವಾಗಿಲ್ಲ, ನಿಮಗೆ ಏನು ಮಾಡಿಸ್ಬೇಕು ಅಂತ ಹೇಳ್ಕೊಂಡು ಆಸೆ ಉಂಟು ನೋಡಿ, ಅದು ಮಾಡಿಸ್ಕೊಳ್ಳೋದು ಹೇಗೆ ಅಂತ ಹೇಳ್ಕೊಂಡು ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ನಾನು ನೋಡಿ, ಇದು ಬ್ರೇಸ್ಲೆಟ್ ಉಂಟಲ್ಲ, ನನ್ನ ಮಗಳಿಗೋಸ್ಕರ ತಗೊಂಡಿದ್ದು. ನಾನು ನಿಮಗೆ ಒಂದು 4 ವರ್ಷದ ಹಿಂದೆ ಒಂದು ವಿಡಿಯೋ ಮಾಡಿದ್ದೆ. ಏನಂತ ಹೇಳಿದರೆ, ನನಗೆ ನನ್ನ ಮಗಳಿಗೆ ಬ್ರೇಸ್ಲೆಟ್ ತೊಗೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಉಂಟು ಅಂತ ಹೇಳ್ಕೊಂಡು. ಅದ ನಂತರ ನಾನು ಬೇರೆ ಒಡವೆ ಎಲ್ಲ ಮಾಡಿಸಿದ್ದೆ, ಬ್ರೇಸ್ಲೆಟ್ ನನಗೆ ಮಾಡಿಸ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾನೇನು ಮಾಡಿದೆ ಅಂತ ಹೇಳಿದರೆ, ಈ ಸಲ ತೊಗೊಳ್ಳೇಬೇಕು ಆಯಿತಾ. ಆಷಾಢ, ಇದು ಶ್ರಾವಣ ತನಕ ಕಾಯೋದು ಬೇಡ, ಆಷಾಢ ಆದರೆ ಏನಾಯಿತು ಅಂತ ಹೇಳ್ಕೊಂಡು ನಾನು ಬ್ರೇಸ್ಲೆಟ್ ತೊಗೊಂಡೆ. ನೀವು ಕೂಡ ಅಷ್ಟೇ, ಒಳ್ಳೆ ಟೈಮ್ ಬರಬೇಕು, ಒಳ್ಳೆ ದಿನ ಬರಬೇಕು ಅಂತ ಹೇಳ್ಕೊಂಡು ಕಾಯ್ತಾ ಕೂತ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ನೀವು ಎಣಿಸಿದ ಒಡವೆಯನ್ನು ನಿಮಗೆ ಎಣಿಸಿದ ರೇಟಲ್ಲಿ ತೊಗೊಳ್ಲಿಕ್ಕೆ ಆಗೋದಿಲ್ಲ. ಆದ್ದರಿಂದ ನಾನು ಹೇಳ್ತಾ ಇರೋದು, ಏನು ಮಾಡಬೇಕು ಅಂತ ಹೇಳ್ಕೊಂಡು ಒಡವೆ ತೊಗೊಳ್ಬೇಕಾದ್ರೆ ನಾನು ಫಸ್ಟು ಇದಕ್ಕೆ ಎಷ್ಟು ಆಯಿತು ಅಂತ ಹೇಳ್ಕೊಂಡು ಹೇಳ್ತೇನೆ, ಇದು ಎಷ್ಟು ಗ್ರಾಮ್ಸ್ ಇದೆ ಅಂತ ಹೇಳ್ಕೊಂಡು ಹೇಳ್ತೇನೆ. ಇದರಲ್ಲಿ ಉಂಟಲ್ಲ, ಇದಕ್ಕೆ ಎಷ್ಟು ಆಯಿತು ಅಂತ ಹೇಳಿದರೆ 1,18,000 ಆಯಿತು. ಈ ಬ್ರೇಸ್ಲೆಟ್ಗೆ 1,18,000 ಆಯಿತು. ನಿಮಗೆ ಎಣಿಸ್ಬೋದು, ಅಪ್ಪ 1,18,000 ಕೊಟ್ಟು ಬ್ರೇಸ್ಲೆಟ್ ತೊಗೊಂಡಿದ್ದೀರಿ, ಎಷ್ಟು ಗ್ರಾಮ್ಸ್ ಇರ್ಬೋದು ಅಂತ ಹೇಳ್ಕೊಂಡು. ಇದರಲ್ಲಿ ಉಂಟಲ್ಲ, ನಮ್ಮ ಊರ ಕಡೆ ಹೇಳೋದಾದರೆ 1 ಪವನ್ ಅಂತ ಹೇಳ್ಕೊಂಡು ಹೇಳ್ತೇವೆ ನಾವು. 1 ಪವನ್ ಇಲ್ಲಿಂದು ಬ್ಯಾಂಗ್ಳೂರ್ ಥರ ಹೇಳಬೇಕಂತ ಹೇಳಿದರೆ 8 ಗ್ರಾಮ್ ಉಂಟು. ಇದು ನಂದು ಈಗಿದ ಆಸೆ ಅಲ್ಲ, ತುಂಬ ವರ್ಷದ ಹಿಂದಿನ ಆಸೆ ಆಯಿತು. ತುಂಬ ವರ್ಷದ ಹಿಂದೆ ನನಗೆ, ಅಂದರೆ ಇದು ನಂದು ಮಗಳಿಗೆ ನನಗೆ ಮಾಡಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಇತ್ತು. ಮದುವೆಗಿಂತ ಮುಂಚೆ ನನಗೆ ಮಾಡಿಸ್ಕೊಳ್ಬೇಕು ಅಂತ ಹೇಳ್ಕೊಂಡು ಆಸೆ ಇತ್ತು. ಆದರೆ ನನಗೆ ಮಾಡ್ಕೊಳ್ಳಿಕ್ಕಾಗಲಿಲ್ಲ ಆಯಿತಾ. ಆದ್ದರಿಂದ ನನ್ನ ಮಗಳಿಗೆ ನಾನು ಮಾಡಿಸಿದ್ದೇನೆ ನೋಡಿ. ಇದು 916 ಹಾಲ್ ಮಾರ್ಕ್ ಕೂಡ ಉಂಟು ನೋಡಿ ಇದರಲ್ಲಿ. ನೋಡಿ, ಇಲ್ಲಿ ಕಾಣಿಸ್ತದೆ, ಇಲ್ಲಿ ಕೂಡ ಉಂಟು, ಇಲ್ಲಿ ಕೂಡ ಉಂಟು. ನೋಡಿ, ಇದು ನಿಮ್ಮದು ಚಿನ್ನ ಯಾವ ರೀತಿಯಲ್ಲಿ ಉಂಟು ನೋಡಿ, ಅದ್ರದ್ದು ಡಿಸೈನ್ ಆಗಲಿ ಮತ್ತು ಪ್ರತಿಯೊಂದನ್ನು ನಿಮಗೆ ಅವರು ಕೊಡ್ತಾರೆ. ಆದ್ದರಿಂದ ಉಂಟಲ್ಲ, ನಿಮಗೆ ಮುಂಚೆ ಎಲ್ಲ ಆ ಥರದ್ದು ಕೊಡ್ತಾ ಇರಲಿಲ್ಲ, ಇವಾಗ ನಿಮಗೆ ಈ ರೀತಿಯಲ್ಲಿ ಸಿಗ್ತದೆ ಆಯಿತಾ. ಆದ್ದರಿಂದ ನೀವು ಯಾವುದೇ ಚಿನ್ನದ ಅಂಗಡಿಯಲ್ಲಿ ಚಿನ್ನ ಮಾಡಿಸ್ಲಿಕ್ಕೆ ಹೋದರೂ ಕೂಡ ನೀವೇನು ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಚಿನ್ನ ಉಂಟಲ್ಲ, ನೀವು ಯಾವುದು ತೊಗೊಂಡಿದ್ದೀರಿ ನೋಡಿ, ಅದಕ್ಕೆ ಕರೆಕ್ಟಾಗಿ ಅವರು ಈ ರೀತಿ ಕೊಡ್ತಾರೆ ಆಯಿತಾ. ಅದನ್ನು ಕೂಡ ನೀವು ತೊಗೊಳ್ಬೇಕು. ಇದನ್ನು ತೊಗೊಳ್ಳಿಲ್ಲ ಅಂತ ಹೇಳಿದರೆ ನಿಮಗೆ ಉಂಟಲ್ಲ, ಅದು ಮೋಸ ಆಗುವ ಚಾನ್ಸಸ್ ಉಂಟು. ಯಾಕಂತ ಹೇಳಿದರೆ ಕೆಲವರು ಏನು ಮಾಡ್ತಾರೆ ಅಂತ ಹೇಳಿದರೆ, 18 ಕ್ಯಾರೆಟ್ದು ಗೋಲ್ಡ್ ಕೊಟ್ಕೊಂಡು 22 ಕ್ಯಾರೆಟ್ ಅಂತ ಹೇಳ್ಕೊಂಡು ಹೇಳ್ತಾರೆ. ಆ ರೀತಿ ಮೋಸ ಆಗುವ ಚಾನ್ಸಸ್ ಉಂಟು. ಆದ್ದರಿಂದ ಉಂಟಲ್ಲ, ನೀವು ಅದು ಗ್ಯಾರಂಟಿ ಕಾರ್ಡ್ ಕೂಡ ತೊಗೊಳ್ಬೇಕು. ಅದರಿಂದ ಈ ರೀತಿ ಕಾರ್ಡ್ ಕೂಡ ತೊಗೊಳ್ಬೇಕು. ನೋಡಿ, ನಾನು ಇಲ್ಲಿ ಯಾವಾಗ ತೊಗೊಂಡಿದ್ದೆ ಅಂತ ಹೇಳಿದರೆ ನೋಡಿ, ಮೊನ್ನೆ ಅಷ್ಟೇ ಆಯಿತಾ, 1ನೇ ತಾರೀಕಿಗೆ ತೊಗೊಂಡಿದ್ದು, ಆಗಸ್ಟ್ 1ನೇ ತಾರೀಕಿಗೆ ತೊಗೊಂಡಿದ್ದು. ಇದರಲ್ಲಿ ನೋಡಿ ಪ್ರತಿ ಒಂದು ಉಂಟು ನೋಡಿ, ಯಾವುದು ಅಂತ ಹೇಳ್ಕೊಂಡು ನೋಡಿ, 22 ಕ್ಯಾರೆಟ್ ಉಂಟು ಇದರಲ್ಲಿ. ಇಲ್ಲಿ ಎಲ್ಲದು ಪ್ರತಿಯೊಂದು ಡೀಟೇಲ್ಸ್ ಕೂಡ ಇರ್ತದೆ ನೋಡಿ. ಯಾವುದು ಅಂದರೆ ನಾವು ಡೇಟ್ ತೊಗೊಂಡಿದ್ದು ಯಾವಾಗ, ಅದರದ್ದು ಎಲ್ಲದು ಹಾಲ್ ಮಾರ್ಕ್ ಯಾವುದು, ಎಲ್ಲದು ಪ್ರತಿಯೊಂದು ಎಷ್ಟು ಗ್ರಾಮ್ಸ್ ಉಂಟು, ಪ್ರತಿಯೊಂದು ಕೂಡ ಉಂಟು ನೋಡಿ. ಆದ್ದರಿಂದ ಈ ರೀತಿ ನೀವು ಉಂಟಲ್ಲ, ತಗೊಳ್ಳೋದನ್ನು ಮರೀಲಿಕ್ಕೆ ಹೋಗಬೇಡಿ. ಈ ರೀತಿ ತಗೊಳ್ಳೇಬೇಕು ನೀವು
ಆಯಿತಾ. ಯಾವ ಚಿನ್ನದ ಅಂಗಡಿಯಲ್ಲಿ ತೊಗೊಳ್ತೀರ ನೋಡಿ, ಅಂದರೆ ನೀವು ಇಲ್ಲಿ ದೊಡ್ಡ ದೊಡ್ಡ ಶಾಪ್ಗೆ ಹೋದರೆ ಉಂಟಲ್ಲ, ನಿಮಗೆ ಈ ರೀತಿ ಕೊಡ್ತಾರಾ ಇಲ್ವ ನನಗೆ ಗೊತ್ತಿಲ್ಲ. ನಾವೆಲ್ಲ ಎಂತ ಮಾಡ್ತೇವೆ ಅಂತ ಹೇಳಿದರೆ, ನಾನು ನಿಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಯಾವ ರೀತಿ ಚಿನ್ನ ಮಾಡಬೇಕು ಅಂತ ಹೇಳ್ಕೊಂಡು ಹೇಳ್ತೇನೆ ನೋಡಿ, ಆದ್ದರಿಂದ ನಾನು ಹೇಳ್ತಾ ಇರೋದು, ನೀವು ನಾನು ಹೇಳಿದ ರೀತಿಯಲ್ಲಿ ಚಿನ್ನ ತಗೊಳ್ಳೋದಾದರೆ ಉಂಟಲ್ಲ, ಈ ರೀತಿ ನಿಮಗೆ ತಗೊಳ್ಳೇಬೇಕಾಗುತ್ತೆ. ಅವ್ರು ನೋಡಿ ಕರೆಕ್ಟಾಗಿ ನೀವು ಯಾವ ಡಿಸೈನ್ ಹೇಳಿದ್ದೀರ ನೋಡಿ, ಅದೇ ಡಿಸೈನ್ದು ಕರೆಕ್ಟಾಗಿ ಅವರು ಮಾಡಿಕೊಡ್ತಾರೆ ಆಯಿತಾ. ಅಂದರೆ ನಿಮಗೆ ಯಾವ ರೀತಿ ಮಾಡಬೇಕು ಅಂತ ಹೇಳ್ಕೊಂಡು. ಇಲ್ಲಿ ನಂದು ಮೊಬೈಲ್ ನಂಬರ್ ಇತ್ತು, ಅದಕ್ಕೆ ನಾನು ಇಲ್ಲಿ ಅಡ್ಡ ಮಾಡಿದೆ ಆಯಿತಾ. ಮೊಬೈಲ್ ನಂಬರ್ ಬೇಡ ಅಂತ ಹೇಳ್ಕೊಂಡು ಇಲ್ಲಿ ನೋಡಿ ನಂದು ಹೆಸರು ಕೂಡ ಉಂಟು, ನಾನು ಇಲ್ಲಿ ತೊಗೊಂಡಿದ್ದೆ ಅಂತ ಹೇಳ್ಕೊಂಡು ಉಂಟು. ಇವಾಗ ನೋಡಿ ನಾನು ಯಾವ ರೀತಿ ತೊಗೊಂಡೆ ಅಂತ ಹೇಳ್ಕೊಂಡು ನಿಮಗೆ ತೋರಿಸ್ತೇನೆ. ಏನಂತ ಹೇಳಿದರೆ, ನಾನು ಪ್ರತಿ ಸಲ ನಿಮಗೆ ಹೇಳ್ತೇನೆ ಏನಂತ ಹೇಳಿದರೆ, ಗೋಲ್ಡ್ ಕಾಯಿನ್ಸ್ಗಳನ್ನು ತೊಗೊಳ್ಳಿ ಅಂತ ಹೇಳ್ಕೊಂಡು ಆಯಿತಾ. ಗೋಲ್ಡ್ ಕಾಯಿನ್ಸ್ ತೊಗೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ನಿಮಗೆ ಈ ರೀತಿ ಒಡವೆ ಮಾಡಿಸ್ಕೊಳ್ಳಿಕ್ಕಾಗುತ್ತೆ. ಇವಾಗ ನಿಮ್ಮ ಹತ್ರ ನಾನು ಹೇಳೋದು, ನಿಮ್ಮ ಹತ್ರ 50,000 60,000 ಉಂಟು ಅಂತ ಹೇಳ್ಕೊಂಡು ಹೇಳಿದರೆ, ನೀವು ಉಂಟಲ್ಲ ಈ ರೀತಿ ಒಡವೆ ಎಲ್ಲ ಮಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ಅಂದರೆ ಇದು ಸ್ವಲ್ಪ ಗಟ್ಟಿ ಉಂಟು ನೋಡಿ, ಡೈಲಿ ಯೂಸ್ ಮಾಡಲಿಕ್ಕಾಗುತ್ತೆ ಇದು ಆಯಿತಾ. ಈ ರೀತಿ ಮಾಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಯಾವುದಕ್ಕೂ ಪ್ರಯೋಜನ ಇಲ್ದಿರೋದು ಅಥವಾ ರಿಂಗ್ಗಳನ್ನು ಆ ಥರ ತೊಗೊಂಡು ಬರಬೇಕು. ನಿಮಗೆ ಈ ರೀತಿಯೇ ಬರಬೇಕಂತ ಹೇಳಿದ್ರೆ ಗೋಲ್ಡ್ ಕಾಯಿನ್ಸ್ಗಳನ್ನು ತೊಗೊಳ್ಳಿ. ನಾನು ಏನು ಮಾಡ್ತಾಯಿದ್ದೆ ಅಂತ ಹೇಳಿದರೆ, ಪ್ರತಿ ಸಲ ನನ್ನ ಹತ್ರ ಹಣ ಒಟ್ಟಾಗೋದಾಗು ನಾನು ತುಂಬ ವಿಡಿಯೋ ಮಾಡಿದ್ದೇನೆ ನಿಮಗೆ. ಹಣ ಇದು ಹೇಗೆ ನೋಡಿ ಉಳಿತಾಯ ಮಾಡಲಿಕ್ಕಾಗ್ತದೆ, ಯಾವ ಜಾಗದಲ್ಲಿ ಉಳಿತಾಯ ಮಾಡಲಿಕ್ಕಾಗ್ತದೆ, ಅಷ್ಟು ಹಣ ಉಳಿತಾಯ ಆದ ಕೂಡಲೇ ಫಸ್ಟು ಹೋಗಿ ಗೋಲ್ಡ್ ಕಾಯಿನ್ಸ್ ತೊಗೊಂಡು ಬನ್ನಿ ಅಂತ ಹೇಳ್ಕೊಂಡು ನಾನು ಕೂಡ ಅದೇ ರೀತಿಯಲ್ಲಿ ಮಾಡಿ ಉಂಟಲ್ಲ. ಏನಾಯ್ತು ಅಂತ ಹೇಳಿದರೆ ನೋಡಿ, ನಂದು ಹಳೆ ಚಿನ್ನ ಅಂತ ಹೇಳ್ಕೊಂಡು ಹಾಕಿದ್ದಾರೆ ನೋಡಿ. ಹಳೆ ಚಿನ್ನ ಅಂತ ಹೇಳಿದರೆ ಕಾಯಿನ್ಸ್ ಆಯಿತಾ. ಅವರು ನಾವು ಅಂದರೆ ಆಚಾರ್ಯವರ ಹತ್ರ ಕೊಟ್ಟು ನಾವು ಈ ಥರ ಡಿಸೈನ್ ಮಾಡಿಸೋದ್ರಿಂದ ಅವರು ಹಾಗೆ ಬರೀತಾರೆ. ನೀವು ಉಂಟಲ್ಲ ಒಂದು ವೇಳೆ ಬೇರೆ ಅಂದರೆ ಕಾಯಿನ್ಸ್ ಉಂಟಲ್ಲ ತೊಗೊಂಡಿದ್ದ ಕಡೆಗೆ ನಾನು ಎಕ್ಸ್ಚೇಂಜ್ ಮಾಡಿಕೊಂಡು ಗೋಲ್ಡ್ ತೊಗೊಳ್ತೇನೆ ಅಂತ ಹೇಳಿದರೆ ಈ ರೀತಿ ಎಲ್ಲ ಬರೆದು ಕೊಡೋದಿಲ್ಲ. ನಾವು ಅಂದರೆ ಆಚಾರ್ಯ ಹತ್ರ ಕೊಟ್ಟಿದ್ದಕ್ಕೆ ಹೀಗೆ ಬರೆದು ಕೊಡ್ತಾರೆ ಆಯಿತಾ. ಹೀಗೆ ಬರೆದು ಕೊಡ್ತಾರೆ. ಎಷ್ಟು ನಂದು ಗ್ರಾಮ್ಸ್ದು ಕಾಯಿನ್ಸ್ ಇತ್ತಂತ ಹೇಳ್ಕೊಂಡು ಹೇಳಿದರೆ 8.500 ಆಯಿತಾ, MLದು ಇತ್ತು ಆಯಿತಾ, ಗೋಲ್ಡ್ ಕಾಯಿನ್ಸ್ ಇತ್ತು. ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ, ಈ ರೀತಿ ಡಿಸೈನ್ ಮಾಡಲಿಕ್ಕೆಗೋಸ್ಕರ ಮಾತ್ರ ಹಣ ತಗೊಳ್ಳೋದು. ಅಂದರೆ ಅವರಿಗೆ ನಾವು ಇದು ಒಡವೆದು ಕೊಟ್ಟಿದ್ದೇವಲ್ವಾ, ಡಿಸೈನ್ ಮಾಡಲಿಕ್ಕೆ ಅವರಿಗೆ ಧರ್ಮಕ್ಕೆ ಬರುತ್ತೆ, ಅವರು ಕೂಡ ಕಷ್ಟಪಡಬೇಕಲ್ಲ. ಆದ್ದರಿಂದ ಈ ರೀತಿ ಡಿಸೈನ್ ಮಾಡಿ ನಮಗೆ 916 ಹಾಲ್ ಮಾರ್ಕ್ ಬೇಕಾಗಿದ್ದ ಕಾರಣಕ್ಕೆ ಉಂಟಲ್ಲ, ಅವ್ರು ಏನು ಮಾಡ್ತಾರೆ ಅಂತ ಹೇಳಿದರೆ, ಅವ್ರದ್ದು ಎಕ್ಸ್ಟ್ರಾ ರೇಟ್ ನನಗೆ ಅವರು ಫಸ್ಟ್ ಎಂತ ಹೇಳಿದಂತ ಹೇಳಿದರೆ, ನಿಮ್ಮದು ಚಿನ್ನ ಉಂಟಲ್ಲ, ಅಂದರೆ ನನ್ನದು ಕಾಯಿನ್ಸ್ 8 ಗ್ರಾಮು 500 ml ಉಂಟು, ನಾವೊಂದು 200 ml ಕಟ್ ಮಾಡ್ಕೊಳ್ತೀವಿ, ಹಾಗೆ ಹೇಳಿ ನೀವು ನೆಕ್ಸ್ಟ್ ಇದು ಡಿಸೈನ್ಗೆ ಉಂಟಲ್ಲ ಮಾಡಿಸಿ ಎಲ್ಲ ಕೊಡಲಿಕ್ಕೆ 900 ರೂಪಾಯಿ ಎಕ್ಸ್ಟ್ರಾ ಕೊಟ್ಟರೆ ಸಾಕಾಗ್ತದೆ ಕೂಲಿ ಅಂತ ಹೇಳ್ಕೊಂಡು ಹೇಳಿದರು, ಅಂದರೆ ಈ ಡಿಸೈನ್ ಮಾಡಲಿಕ್ಕೋಸ್ಕರ. ಆಮೇಲೆ ಏನು ಹೇಳಿದ್ರು ಅಂತ ಹೇಳಿದರೆ, ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಉಂಟಲ್ಲ ನೀವೇನಾಗುತ್ತೆ ಅಂತ ಹೇಳಿದರೆ ನಿಮಗೆ ಎಕ್ಸ್ಟ್ರಾ ಕೈಯಲ್ಲಿ ಕೊಡಬೇಕಾಗತ್ತೆ ಅಂತ ಹೇಳ್ಕೊಂಡು ಹೇಳಿದರು. ಅಂದರೆ ನಂದು ಕಾಯಿನ್ಸ್ಗೆ ಎಷ್ಟು ಸಿಕ್ಕಿತು ಹಣ ಅಂತ ಹೇಳಿದರೆ 1,14,000 ರೂಪಾಯಿ ಸಿಕ್ಕಿತು ಆಯಿತಾ ಕಾಯಿನ್ಸ್ಗೆ. ಆಮೇಲೆ ಏನಾಯ್ತು ಅಂತ ಹೇಳಿದರೆ, ನಮ್ಮದು ಬ್ರೇಸ್ಲೆಟ್ಗೆ ಸ್ವಲ್ಪ ರೇಟ್ ಜಾಸ್ತಿ ಆಯಿತು. ರೇಟ್ ಜಾಸ್ತಿ ಅದಕ್ಕೆ ಅವ್ರು ಹೇಳಿದ್ರು ಅಂತ ಹೇಳಿದರೆ, ನೀವು 3,930 ರೂಪಾಯಿ ಎಕ್ಸ್ಟ್ರಾ ಕೊಡಬೇಕಾಗತ್ತೆ ಅಂತ ಹೇಳ್ಕೊಂಡು ಹೇಳಿದರು. ನೋಡಿ ಪ್ರತಿಯೆಲ್ಲ ಹಾಕಿದ್ದಾರೆ ನೋಡಿ, ಎಲ್ಲದು ಈ ರೀತಿ ಹಾಕಿದ್ದಾರೆ ಆಯಿತಾ. ಇವಾಗ ಒಟ್ಟು ಟೋಟಲ್ ಇದಕ್ಕೆ ಅಮೌಂಟ್ ಎಷ್ಟಾಗಿದೆ ಅಂತ ಹೇಳಿದರೆ 1,18,000 ರೂಪಾಯಿ ಇದಕ್ಕೆ ಆಯಿತು. ಆದ್ದರಿಂದ ನೀವು ಏನು ಮಾಡಿ ಅಂತ ಹೇಳಿದರೆ, ಒಂದು ಕಾಯಿನ್ಸಿಗೆ 12,000 ರೇಟಲ್ಲಿ ಈಗ ಸಿಗ್ತದೆ ಆಯಿತಾ. ಇವಾಗಿದ್ದು ಚಿನ್ನದ ರೇಟ್ ನಾನು ಹೇಳೋದು. ನಾವು ತೊಗೊಳ್ಳುವಾಗ ಏನಾಗಿತ್ತು ಅಂತ ಹೇಳಿದ್ರೆ ಕೆಲವೊಂದು ಸಲ 18,000 ಕೂಡ ಆಗಿದ್ದುಂಟು. ಆದ್ದರಿಂದ ನೀವು ಉಂಟಲ್ಲ ಏನು ಮಾಡಿ ಅಂತ ಹೇಳಿದ್ರೆ, ನಿಮ್ಮ ಹತ್ರ 12,000 ಆಯಿತಾ, 15,000 ಆಯಿತಾ, 20,000 ಉಂಟು ನಿಮ್ಮ ಹತ್ರ, ನೀವು ಸೀದಾ ಹೋಗಿ ಏನು ಮಾಡಿ ಅಂತ ಹೇಳಿದರೆ ಕಾಯಿನ್ಸನ್ನು ತೊಗೊಂಡು ಬನ್ನಿ, ಗೋಲ್ಡ್ ಕಾಯಿನನ್ನು ತೊಗೊಂಡು ಬನ್ನಿ. ಆವಾಗ ಏನಾಗುತ್ತೆ ಅಂತ ಹೇಳಿದರೆ, ಅವರು ಗೋಲ್ಡ್ ಇದು ನಿಮಗೆ ಹಾಗೆ ಅಮೌಂಟ್ ತೊಗೊಂಡು ಗೋಲ್ಡ್ ಕಾಯಿನ್ ತೊಗೊಂಡು ಏನಾಗುತ್ತೆ ಅಂತ ಹೇಳಿದರೆ, ನಿಮ್ಮ ಹತ್ರ ಒಂದು 8 ಗ್ರಾಮ್ ಆಯಿತು ಅಂತ ಹೇಳ್ಕೊಂಡು ಹೇಳುವ ಕಾಯಿನ್. ಆವಾಗ ಉಂಟಲ್ಲ ನಿಮ್ಮ ಮಕ್ಕಳಿಗೆ ಉಂಟಲ್ಲ ಅಥವಾ ನಿಮಗೆ ಗಂಡಸರಿಗೆ ಆದರೂ ಕೂಡ ಅಷ್ಟೇ, ಅವಳಿಗೆ ಅಂದರೆ ಸ್ವಲ್ಪ ಗಂಡು ಮಕ್ಕಳದ್ದು ಡಿಸೈನ್ ಇಷ್ಟ ಅಂತ ಹೇಳ್ಕೊಂಡು ಗಂಡು ಮಕ್ಕಳದ್ದು ಡಿಸೈನಲ್ಲಿ ತೊಗೊಂಡಿದ್ದಾಳೆ. ನಿಮಗಾದರೂ ಅಷ್ಟೇ, ನಿಮ್ಮ ಮಗನಿಗಾದರೂ ಅಷ್ಟೇ, ಅಥವಾ ನಿಮ್ಮ ಗಂಡನಿಗೆ ಮಾಡಿಸೋದಾದರೂ ಅಷ್ಟೇ, ಮಕ್ಕಳಿಗೆ ಮಾಡಿಸೋದಾದರೂ ಅಷ್ಟೇ ಆಯಿತಾ. ನಿಮ್ಗೆ ಏನು ಮಾಡ್ಬೋದು ಅಂತ ಹೇಳಿದರೆ, ನಿಮಗೆ ಎಷ್ಟು ಗಟ್ಟಿ ಬೇಕು ನೋಡಿ, ಎಷ್ಟು ಗ್ರಾಮ್ಸಲ್ಲಿ ಬೇಕು ನೋಡಿ, ಅಷ್ಟು ತನಕ ನೀವು ಕಾಯಿನ್ಸ್ ಒಟ್ಟು ಮಾಡಿಕೊಂಡು ಅಂದರೆ ಇದು ಇಟ್ಕೊಂಡು ಆಮೇಲೆ ಇದನ್ನು ಹೋಗಿ ಡಿಸೈನಲ್ಲಿ ಮಾಡಿಕೊಂಡು ಬರ್ಬೋದು. ಎಂಥ ಸಹ ನಿಮಗೆ ಇದರಲ್ಲಿ ಲಾಸ್ ಆಗೋದಿಲ್ಲ. ಇವಾಗ ಉಂಟಲ್ಲ ನೀವು ಒಂದು ವೇಳೆ ನಿಮ್ಮ ಹತ್ರ ನಾನು ಹೇಳೋದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೋಸ್ಕರನೇ, ಒಂದು ವೇಳೆ ನಿಮ್ಮ ಹತ್ರ ಈಗ 20,000 ಉಂಟು, ನೀವೇನು ಮಾಡ್ತೀರ ಅಂತ ಹೇಳಿದ್ರೆ, ಆ 20,000 ಬಟ್ಟೆ ತೊಗೊಂಡ್ರಾ ಅಥವಾ ಊರು ಸುತ್ತಲಿಕ್ಕೆ ತಿರುಗಾಡಲಿಕ್ಕೆ ಹೋದ್ರಾ, ಅಥವಾ ನಿಮಗೆ ಅಗತ್ಯ ಇಲ್ಲದಿದ್ದ ವಸ್ತುಗೆ ಹಣ ಖರ್ಚು ಮಾಡಿದ್ರಾ, ಆ 20,000 ನಿಮಗೆ ಪುನಃ ಬರ್ತದಾ? ಬರೋದಿಲ್ಲ.
ಆದ್ದರಿಂದ ನೀವು ಪ್ರತಿ ತಿಂಗಳು ನಿಮ್ಮ ಕೈಯಲ್ಲಿ ಎಷ್ಟು ಆಗ್ತದೆ ನೋಡಿ ಅಷ್ಟು ಹಣ ಸೇವಿಂಗ್ ಮಾಡಿ ಈ ರೀತಿಯಲ್ಲಿ ನಿಮಗೆ ಒಡವೆ ತೊಗೊಳ್ಲಿಕ್ಕಾಗುತ್ತೆ. ನಾನು ಇದು ಮಾತ್ರ ತೊಗೊಂಡಿದ್ದಲ್ಲ, ಬೇರೆ ಕಡೆ ತೊಗೊಂಡಿದ್ದೇನೆ. ಅಂದರೆ ನಮಗೆ ಏನಾಗಿದೆ, ನಾನು ಹಳೆ ವೀಡಿಯೋದಲ್ಲೆಲ್ಲ ನೋಡಿ ಏನೆಲ್ಲ ಒಡವೆ ತೊಗೊಂಡಿದ್ದೇನೆ ಅಂತ ಹೇಳ್ಕೊಂಡು ನಾನು ತುಂಬ ವೀಡಿಯೋ ಮಾಡಿದ್ದೇನೆ. ಈಗ ನಮಗೆ ಏನಾಗುತ್ತೆ ಅಂತ ಹೇಳಿದರೆ, ಯೂಟ್ಯೂಬಲ್ಲಿ ಎಲ್ಲ ಒಡವೆ ಒಂದೇ ಸಲ ತೋರಿಸುವ ಹಾಗೆ ಇಲ್ಲ ಅಂತ ಹೇಳ್ಕೊಂಡು ಉಂಟು. ಆದ್ದರಿಂದ ನಾನು ತೋರಿಸ್ಲಿಕ್ಕೆ ಹೋಗ್ತಿಲ್ಲ, ಇದು ಹೊಸದಾಗಿ ಮಾಡಿದ್ದಲ್ವಾ. ಆದ್ದರಿಂದ ನಿಮಗೂ ಕೂಡ ಮಾಡಲಿಕ್ಕೆ ಆಸೆ ಇದ್ದರೆ ಮಾಡಿಸ್ಕೊಳ್ಳಿ ಅಂತ ಹೇಳ್ಕೊಂಡು ಹೇಳುವ ಕಾರಣಕ್ಕೆ. ಅಂದರೆ ಏನಂತ ಹೇಳಿದರೆ, ನಾವು ಒಂದೊಂದು ರೂಪಾಯಿ ಕೂಡಿಟ್ಟು ಉಂಟಲ್ಲ, ಹೊಟ್ಟೆಗೆ ಬಟ್ಟೆಗೆ ತಗೊಳ್ದೆ ಅಂತ ಜಾಸ್ತಿ ಹೊಟ್ಟೆಗೋಸ್ಕರ ಖರ್ಚು ಮಾಡಿದೆ, ಯಾವುದಕ್ಕೂ ಕೂಡ ಖರ್ಚು ಮಾಡೋದಿಲ್ಲ ನಾನು. ನಮ್ಮ ಮನೆಯಲ್ಲಿ ಎಂಥ ಆಹಾರ ಮಾಡ್ತಾರೆ ನೋಡಿ, ಎಂಥ ಫುಡ್ ಮಾಡ್ತಾರೆ ನೋಡಿ, ಅದನ್ನೇ ನಾನು ತಿನ್ನೋದು. ಅದನ್ನು ಬಿಟ್ಟು ನಾವು ಹೋಟೆಲ್ಗೆ ಹೋಗೋದು ಬೇರೆ ಯಾವುದು ಕೂಡ ಇಲ್ಲ. ಬಟ್ಟೆ ಕೂಡ ಹಾಗೆ, ನಾನು ಯೂಟ್ಯೂಬಲ್ಲಿ ಇರೋದ್ರಿಂದ ನಿಮಗೆ ಕಾಣಿಸ್ತದೆ, ನಾನು ಪ್ರತಿದಿನ ಯಾವ ಬಟ್ಟೆ ಹಾಕೊಳ್ತೇನೆ ನೋಡಿ, ಅದೇ ಬಟ್ಟೆಯನ್ನೇ ಹಾಕೊಂಡು ನಿಮ್ಮ ಎದುರುಗಡೆ ಬರ್ತೇನೆ. ನಾನು ಯೂಟ್ಯೂಬಲ್ಲಿ ಇದ್ದೇನೆ, ಯೂಟ್ಯೂಬಲ್ಲಿ ನನ್ನನ್ನು 1000 ಜನ ನೋಡ್ತಾರೆ ಅಂತ ಹೇಳ್ಕೊಂಡು ನಾನು ದಿನಕ್ಕೆ ಒಂದೊಂದು ಬಟ್ಟೆ ಹಾಕ್ಕೊಂಡು ಬರೋದಿಲ್ಲ. ಅದೆಲ್ಲ ವೇಸ್ಟ್ ಅಂತ ಹೇಳ್ಕೊಂಡು ನನಗೆ ಗೊತ್ತುಂಟು. ಆದ್ದರಿಂದ ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಉಂಟಲ್ಲ, ಎಲ್ಲೆಲ್ಲ ಹಣ ಉಳಿತಾಯ ಮಾಡಲಿಕ್ಕೆ ಆಗ್ತದೆ ನೋಡಿ, ಆ ಜಾಗದಲ್ಲೆಲ್ಲ ಹಣ ಉಳಿತಾಯ ಮಾಡಿ ಒಂದೊಂದು ರೂಪಾಯಿ ಕೂಡಿಟ್ಟು, ಅದನ್ನು ನಾವು ಕೂಡಿಟ್ಟು ಹಣ ಉಂಟಲ್ಲ ಎಂಜಾಯ್ ಮಾಡಲಿಕ್ಕೆ ಖರ್ಚು ಮಾಡೋದಲ್ಲ, ಅಥವಾ ಯಾವುದೋ ಬೇರೆ ವಸ್ತು ತೊಗೊಳ್ಳಿಕ್ಕೆ ಖರ್ಚು ಮಾಡೋದಲ್ಲ. ನಮಗೋಸ್ಕರ ಆಗಲಿ, ಅಥವಾ ನಮ್ಮನ್ನು ನಂಬಿಕೊಂಡು ಮಕ್ಕಳಿರ್ತಾರೆ ಅಂದರೆ ಅವರಿಗೆ ಮದುವೆ ಮಾಡಿಸಿ ಕಳಿಸ್ಬೇಕು. ಇವಾಗ ಹೆಣ್ಣು ಮಕ್ಕಳಿಗೆ ಉಂಟಲ್ಲ ಮದುವೆ ಮಾಡಿಸುವಾಗ ನಾವು ಏನು ಕೂಡ ಹಾಕಿ ಕಳಿಸ್ತಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಕೆಲವರ ಮನಸ್ಸಲ್ಲಿ ಇರ್ಬೋದು ಏನಂತ ಹೇಳಿದರೆ, ನಾವು ಯಾಕೆ ಹಾಕಿ ಕಳಿಸ್ಬೇಕು, ಇವಾಗಿನ ಕಾಲದಲ್ಲಿ ಹೆಣ್ಣು ಮಕ್ಕಳೇ ಸಿಗುವುದಿಲ್ಲ, ಅದರಲ್ಲಿ ಇವರಿಗೆ ಚಿನ್ನ ಬೇರೆ ಹಾಕಿ ಕಳಿಸ್ಬೇಕಾ, ಹಾಗೆಲ್ಲ ಕೆಲವರ ಮನಸ್ಸಿನಲ್ಲಿ ಇರ್ಬೋದು. ಅದೆಲ್ಲ ಅವರವರ ಮನಸ್ಸಿಗೆ ಬಿಟ್ಟಿದ್ದು ಆಯಿತಾ. ಅಂದರೆ ಚಿನ್ನ ಹಾಕೋದು ಬಿಟ್ಟದ್ದು ಅಂತ ತಿಳ್ಕೊಂಡು ಮನಸ್ಸಲ್ಲಿದೆ. ನಾನು ಹೇಳ್ದೇನಂತ ಹೇಳಿದರೆ, ನೀವು ಏನು ಕೂಡ ಹಾಕದೆ ಕಳಿಸಿದ್ರೆ ಏನಾಗುತ್ತೆ ಅಂತ ಹೇಳಿದರೆ, ಅವರಿಗೂ ಕೂಡ ಹೆಣ್ಣು ಮಕ್ಕಳಿಗೂ ಕೂಡ ಮರ್ಯಾದೆ ಸಿಗುವುದಿಲ್ಲ. ಹೋದ ಮನೆಯಲ್ಲಿ ಅವರು ಹೇಳ್ತಾರೆ ಏನಂತ ಹೇಳಿದ್ರೆ, ನೀನು ಅಮ್ಮನ ಮನೆಯಿಂದ ಎಂತ ತಗೊಬಂದಿ ಅಂತ ಹೇಳ್ಕೊಂಡು ಕೇಳ್ತಾರೆ. ಎರಡನೇದು ಆಗುತ್ತೆ ಅಂತ ಹೇಳಿದರೆ, ಒಂದು ವೇಳೆ ಅವರ ಗ್ರಹಚಾರ ಕಟ್ಟು ಅವರದ್ರ ಮದುವೆ ಮಾಡಿಸಿಕೊಡುವಾಗ ಅವರ ಮನೆಯಲ್ಲಿ ಚೆನ್ನಾಗಿರಬಹುದು, ಆಮೇಲೆ ಮುಂದೆ ಏನಾಗುತ್ತೆ ಅಂತ ಹೇಳ್ಕೊಂಡು ಗೊತ್ತಿಲ್ಲ. ಒಂದು ವೇಳೆ ಏನಾದರೂ ಆದರೂ ಕೂಡ ಅವರಿಗೆ ಏನಾಗುತ್ತೆ ಅಂತ ಹೇಳಿದರೆ, ನನಗೆ ಅಮ್ಮನ ಮನೆಯಲ್ಲಿ ಮಾಡಿಸಿಕೊಟ್ಟ ಒಡವೆ ಉಂಟು ಅಂತ ಹೇಳ್ಕೊಂಡು ಆ ಒಡವೆಯನ್ನು ಬ್ಯಾಂಕಲ್ಲಿಟ್ಟು ಅಥವಾ ಒಡವೆಯನ್ನು ಮಾರಿ ಯಾವುದಾದ್ರೂ ಸ್ವಂತ ಬಿಸ್ನೆಸ್ ಆಗಿ ಏನಾದರೂ ಮಾಡಿಕೊಂಡು ಅವರ ಕಾಲಲ್ಲಿ ಅವರು ನಿಲ್ಲುವ ಹಾಗೆ ಆಗುತ್ತೆ. ನಾವು ಎಂಥ ಸಹ ಕಳಿಸಿಕೊಡ್ತಿದ್ರು, ಅವಳ ಗ್ರಹಚಾರಕ್ಕೆ ಗಂಡ ಕೂಡ ಸರಿ ಇಲ್ಲ ಅಂತ ಹೇಳಿದರೆ ಎಂತ ಮಾಡಲಿಕ್ಕಾಗ್ತದೆ. ಅಮ್ಮನ ಮನೆಗೆ ಬಂದು ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಯಾಕಂತ ಹೇಳಿದರೆ ಅಮ್ಮನ ಮನೆಯ ಪರಿಸ್ಥಿತಿ ಸರಿ ಇರೋದಿಲ್ಲ, ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಬಂದು ಕೂತ್ಕೊಳ್ಳಿಕ್ಕೆ ಬಿಡೋದಿಲ್ಲ. ಈ ರೀತಿ ಇರುವಾಗ ಉಂಟಲ್ಲ, ಆ ಹೆಣ್ಣು ಮಕ್ಕಳಿಗೋಸ್ಕರ ಆದರೂ ಒಂದು ಜೀವನ ಬೇಕಲ್ಲ. ಆದ್ದರಿಂದ ನಾನು ಹೇಳೋದು ಏನಂತ ಹೇಳಿದರೆ, ಸ್ವಲ್ಪ ಆದರೂ ಒಡವೆ ಮಾಡಿಸಿ ಕಳಿಸ್ಬೇಕು ಮದುವೆ ಆಗಿ ಹೋಗುವಾಗ. ಆಗ ಅವರಿಗೆ ಕೂಡ ಹಾಗೆ ಆ ಒಡವೆ ನೋಡುವಾಗ ನಮ್ಮ ಅಮ್ಮನ ಮನೆಯವರು ಮಾಡಿಸಿದ್ದು ಅಂತ ಹೇಳ್ಕೊಂಡು ಇರುತ್ತದೆ. ಇಲ್ಲ ನಿಮಗೆ ಹೆಣ್ಣು ಮಕ್ಕಳಿಲ್ಲ ಅಂತ ಹೇಳಿದರೆ, ನೀವು ನಿಮ್ಮ ಗಂಡು ಮಕ್ಕಳಿಗೆ ಕೂಡ ಮಾಡಿ. ಇಲ್ಲ ಅಂತ ಹೇಳಿದರೆ ನಿಮಗೆ ನೀವೇ ಮಾಡಿಸ್ಕೊಳ್ಳಿ. ಅನಾವಶ್ಯಕ ದುಡ್ಡು ಎಲ್ಲೆಲ್ಲ ಹಾಳು ಮಾಡುವ ಬದಲು, ಇವಾಗ ನೀವು ಒಂದು ಬಟ್ಟೆ ತೊಗೊಂಡ್ರೆ ಏನಂತ ಹೇಳಿದರೆ, ಒಂದು ಬಟ್ಟೆಯನ್ನು 3 ತಿಂಗಳು ಹಾಕ್ಬೋದು, ಅದಕ್ಕಿಂತ ಜಾಸ್ತಿ ಹಾಕ್ಕೊಳ್ಳಿಕ್ಕಾಗುತ್ತಾ? 5,000 ಕೊಟ್ಟು ಒಂದು ಸೀರೆ ತೊಗೊಳ್ಳೋ ಬದಲು ನಾನು ಹೇಳೋದು 1,000 ಕೊಟ್ಟು ಸೀರೆ ತೊಗೊಳ್ಳಿ, ಮತ್ತು ಉಳಿದ 4,000ವನ್ನು ಹಾಗೆ ಇಟ್ಕೊಳ್ಳಿ. ಅದೇ ರೀತಿ ಹಾಗೆ ಚಪ್ಪಲಿ ಕೂಡ ಹಾಗೆ. ನಿಜ ನಾನು ಹೇಳ್ತೇನೆ, ನನಗೆ ಎಲ್ಲಿ ಕೂಡ ನಾಚಿಕೆ ಇಲ್ಲ, ನಾನು ಹೇಳಲಿಕ್ಕೆ ಒಂದು ಚೂರು ಮುಜುಗರ ಕೊಡೋದಿಲ್ಲ. ನಾನುಂಟಲ್ಲ 2 ವರ್ಷದಿಂದ ಒಂದೇ ಜೊತೆ ಚಪ್ಪಲಿಯನ್ನು ಯೂಸ್ ಮಾಡ್ತಾ ಇದ್ದೇನೆ ಆಯಿತಾ. ಆ ಚಪ್ಪಲಿಯನ್ನು ಕೂಡ ನಾನು ಚೇಂಜ್ ಮಾಡ್ತಾ ಇಲ್ಲ. ಬಟ್ಟೆದು ನಾನು ಹೇಳಬೇಕಂತಲೇ ಇಲ್ಲ, ನೀವೇ ನೋಡ್ತೀರ ನಂದು ಬಟ್ಟೆ ನಾನು ಆಯಿತಾ. ಮತ್ತು ಬೇರೆ ಯಾವುದಕ್ಕೂ ಕೂಡ ಅನಗತ್ಯ ಇದು ಖರ್ಚುಗಳನ್ನು ನಾನು ಮಾಡಲಿಕ್ಕೆ ಹೋಗೋದಿಲ್ಲ. ಆದ್ದರಿಂದ ಉಂಟಲ್ಲ, ನನಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿ ಆಗಿದ್ದರೂ ಕೂಡ ಉಂಟಲ್ಲ, ನಮಗೆ ಏನಾಗುತ್ತೆ ಅಂತ ಹೇಳಿದರೆ, ನನಗೆ ಈ ರೀತಿ ಎಲ್ಲ ಮಾಡಿಸ್ಕೊಳ್ಳಿಕ್ಕೆ ಆಗುತ್ತೆ. ನೀವು ಕೂಡ ಹಾಗೆ, ನಮ್ಮ ಹತ್ರ ಎಂಥ ಸಹ ಹಣ ಇಲ್ಲ, ನಮ್ಮ ಹತ್ರ ದುಡ್ಡಿಲ್ಲ, ನಮ್ಮ ಹತ್ರ ಅದಿಲ್ಲ ಇದಿಲ್ಲ, ನಮ್ಮ ಮನೆ ಹೆಣ್ಣು ಮಗುವನ್ನು ಮದುವೆ ಮಾಡಿಸಿಕೊಡೋದು ಹೇಗೆ, ನಮಗೆ ಅದು ಕಷ್ಟ ಇದು ಕಷ್ಟ ಅಂತ ಹೇಳ್ಕೊಂಡು ಹೇಳುವ ಬದಲು ಉಂಟಲ್ಲ, ನೀವು ಏನು ಮಾಡಿ ಅಂತ ಹೇಳಿದ್ರೆ, ನಿಮಗೆ ಹಣ ಇಲ್ಲ ಅಂತ ಹೇಳ್ಕೊಂಡು ಹೇಳೋದು ಹೌದು, ಹೋಗುವ ಜಾಗಕ್ಕೆಲ್ಲ ಹೋಗಿ ಬರ್ತಾರೆ. ಎಲ್ಲ ಕಡೆ ಆ ದೇವಸ್ಥಾನಕ್ಕೆ ಸುತ್ತಿ ಬರೋದು, ಈ ದೇವಸ್ಥಾನಕ್ಕೆ ಸುತ್ತಿ ಬರೋದು, ಟ್ರಿಪ್ ಅಂತ ಹೇಳ್ಕೊಂಡು ಹೋಗೋದು, ಒಂದೊಂದು ಮದುವೆಯನ್ನು ಕೂಡ ಬಿಡುವುದಿಲ್ಲ. ಪ್ರತಿಯೊಂದು ಮದುವೆಗೆ ಹೋಗೋದು, ಸಂಬಂಧಿಕರ ಮನೆಗೆ ಹೋಗೋದು, ಅವರ ಮನೆಗೆ ಹೋಗೋದು, ಅಲ್ಲಿ ಗಮ್ಮತ್ತು ಮಾಡೋದು, ಇಲ್ಲಿ ಗಮ್ಮತ್ತು ಮಾಡೋದು, ದಿನಕ್ಕೆ ಒಂದೊಂದು ಡ್ರೆಸ್ ತೊಗೊಳ್ಳೋದು, ದಿನಕ್ಕೆ ಒಂದೊಂದು ಚಪ್ಪಲಿ ಹಾಕೊಳ್ಳೋದು, ದಿನಕ್ಕೆ ಒಂದೊಂದು ಬ್ಯಾಗ್ ಹಾಕೊಳ್ಳೋದು, ಅದು ಮಾಡೋದು ಇದು ಮಾಡೋದು, ಎಲ್ಲ ಗಮ್ಮತ್ತು ಮಾಡಲಿಕ್ಕೆ ನಮಗೆ ಹಣ ಇರ್ತದೆ. ಆದರೆ ಚಿನ್ನ ತೊಗೊಳ್ಳಿಕ್ಕೆ ಅಂತ ಹೇಳ್ಕೊಂಡು ಹೇಳುವಾಗ ನಮ್ಮ ಹತ್ರ ಹಣ ಇರುವುದಿಲ್ಲ ಆಯಿತಾ. ಯಾಕಂತ ಹೇಳಿದ್ರೆ ನಮಗೆ ಹಣ ಕಡಿಮೆ, ಸಂಬಳ ಕಡಿಮೆ ಅಂತ ಹೇಳ್ಕೊಂಡು ಇದೆಲ್ಲ ಅನಾವಶ್ಯಕವಾಗಿ ಖರ್ಚಾಗುತ್ತೆ ನೋಡಿ. ಆ ಹಣವನ್ನೆಲ್ಲ ನೀವು ತೆಗೆದಿಟ್ಕೊಂಡ್ರೆ ಖಂಡಿತ ನಿಮಗೆ ಮಾಡಲಿಕ್ಕೆ ಆಗುತ್ತೆ. ಯಾಕೆ ಆಗೋದಿಲ್ಲ? ನಾನು ಕೂಡ ನಿಮ್ಮ ಥರನೇ ಮನುಷ್ಯ ಅಲ್ವಾ, ನಾನೇ ಆಯಿತಾ. ನಮ್ಮದು ಮನೆ ನೀವು ನೋಡ್ತೀರ, ನನಗೆ ಏನು ಗೊತ್ತುಂಟ, ದೊಡ್ಡ ಮನೇಲಿ ಇರಬೇಕು ಅಂತ ಹೇಳ್ಕೊಂಡು ಮನಸ್ಸಿಲ್ಲ. ಈ ಮನೆ ಸಾಕು ನಮ್ಗೆ. ಏನಂತ ಹೇಳಿದ್ರೆ, ನಾವು ಇರೋದು 4 ಜನರಿಗೆ ಇಷ್ಟು ದೊಡ್ಡ ಮನೆ ಸಾಕು ಆಯಿತಾ. ಅನಾವಶ್ಯಕ ನಾವು ಅಗತ್ಯ ಇಲ್ಲದಿರುವ ವಸ್ತುವಿಗೆ, ಅಂದರೆ ಇವಾಗ ಒಂದು ಬಾಡಿಗೆ ಆಗಿರಲಿ,
ತುಂಬ ಬಾಡಿಗೆ ಮನೆಯದು ಅಂದರೆ ಬಾಡಿಗೆ ಕೊಟ್ಕೊಂಡು ಹೋದರೆ ಉಂಟಲ್ಲ, ಅದು ಅವರಿಗೆ ಒಳ್ಳೆಯದಾಗ್ತದೆ, ಓನರ್ಗಳಿಗೆ ಒಳ್ಳೆಯದಾಗ್ತದೆ. ನಮಗೆ ಅದರಿಂದ ಎಂತಾದರೂ ಲಾಭ ಉಂಟಾ? ನಮಗೆ ಈ ಚಿಕ್ಕ ಮನೆಯಲ್ಲಿ ನಮಗೆ ಜೀವನ ನಡೀತದೆ ಅಂತ ಹೇಳ್ಕೊಂಡು ನಮಗೆ ಗೊತ್ತಿರುವಾಗ ಉಂಟಲ್ಲ, ದೊಡ್ಡ ಮನೆಯದು ಅಗತ್ಯ ಇಲ್ಲ. ನಾನು ಈ ವಿಡಿಯೋ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿದ ಆಗಿನಿಂದ ಉಂಟಲ್ಲ, ಈ ಮನೆಯಲ್ಲೇ ಇದ್ದೇನೆ. ನಾನು ಮನೆ ಚೇಂಜ್ ಮಾಡಲಿಕ್ಕೆ ಕೂಡ ಹೋಗಲಿಲ್ಲ. ಆಮೇಲೆ ಮುಂದೆ ನೋಡುವ, ನನ್ನ ಮಕ್ಕಳಿಗೆಲ್ಲ ಕೆಲಸ ಸಿಗುವಾಗ ನೋಡುವ ಅಂತ ಹೇಳ್ಕೊಂಡಿದ್ದೇನೆ. ತುಂಬ ಜನ ನಾನು ವಿಡಿಯೋ ಮಾಡುವಾಗ ಹೇಳ್ತಾರೆ, ನಿಂದು ಮನೆ ನೋಡಿದರೆ ಇಷ್ಟು ಚಿಕ್ಕದುಂಟು, ನೀನು ಹಣದ ಸೇವಿಂಗ್ ಬಗ್ಗೆ ಹೇಳ್ತೀಯಾ, ಹಣ ಎಷ್ಟು ನೀನು ಕೂಡಿಟ್ಟಿದ್ದೀಯಾ, ಹೇಳು ಹೇಳು ಅಂತ ಹೇಳ್ಕೊಂಡು. ಇವಾಗ ನನಗೆ ಕಮೆಂಟ್ ಮಾಡ್ತಾರೆ ನೋಡಿ, ಅವರಕ್ಕಿಂತ ನಾನು ಜಾಸ್ತಿಯೇ ಒಡವೆ ತೊಗೊಂಡಿದ್ದೇನೆ. ನಾನು ಏನು ಮಾಡ್ತೇನೆ ಅಂತ ಹೇಳಿದ್ರೆ, ಸೇವಿಂಗ್ ಮಾಡಿದ ಹಣ ನನ್ನ ಕೈಯಲ್ಲಿ ಇಟ್ಕೊಳ್ಳೋದಿಲ್ಲ. ಆ ಹಣ ಇಷ್ಟು ಅಮೌಂಟ್ ಆಯಿತು ಅಂತ ಹೇಳುವಾಗ ಗೋಲ್ಡ್ ಕಾಯಿನ್ಸ್ ತೊಗೊಂಡು ಬರ್ತೇನೆ. ನನಗೆ ಇಷ್ಟು ಯಾವ ಡಿಸೈನ್ ಇಷ್ಟ ನೋಡಿ, ಆ ಡಿಸೈನಲ್ಲಿ ನಾನು ಗೋಲ್ಡ್ ತೊಗೊಂಡು ಬರ್ತೇನೆ. ನನಗೆ ಹಾಕ್ಕೊಳ್ಳಿಕ್ಕಾಗಲಿ ಅಥವಾ ನನ್ನ ಮಗಳಿಗೆ ಹಾಕ್ಕೊಳ್ಳಿಕ್ಕಾಗಲಿ ಅಥವಾ ನನ್ನ ಮಗನಿಗೆ ಹಾಕ್ಕೊಳ್ಳಿಕ್ಕಾಗಲಿ ನಾನು ತೊಗೊಳ್ತೇನೆ, ಆಯಿತಾ. ನನಗೆ ಅನಾವಶ್ಯಕ ಇಂತಹ ಮನೆ ಮೇಲೆಲ್ಲ ದುಡ್ಡು ಹಾಕಿ ಉಂಟಲ್ಲ, ಶೋಕಿ ತೋರಿಸ್ಬೇಕಂತ ಇಲ್ಲ. ನಂದು ಮನೆ ಚಿಕ್ಕದು, ಹೌದು, ನಾನು ಒಪ್ಕೊಳ್ತೇನೆ, ನನ್ನ ಮನೆ ಚಿಕ್ಕದು. ನಮ್ಮ ಮನೆಗೆ ನಾನು ಯಾರನ್ನು ನೆಂಟರನ್ನು ಕರೆದಿಲ್ಲ, ಯಾರನ್ನು ಬನ್ನಿ ಅಂತ ಹೇಳ್ಕೊಂಡು ಹೇಳೋದಿಲ್ಲ, ಆಯಿತಾ. ಬಂದವರಿಗೆ ದೊಡ್ಡ ದೊಡ್ಡ ಉಪಚಾರ ಮಾಡಿ ಕಳಿಸೋದಿಲ್ಲ. ಯಾಕೆ ಅಂತ ಹೇಳಿದರೆ, ನನಗೆ ಕಷ್ಟದಲ್ಲಿ ಯಾರೂ ಆಗಲಿಲ್ಲ, ಅದಕ್ಕಿಂತ ನಾನು ಕೂಡ ಉಂಟಲ್ಲ, ನನಗೆ ಅದು ಇಷ್ಟ ಕೂಡ ಇಲ್ಲ, ಆಯಿತಾ. ಬೇರೆಯವರಿಗೆ ತಿನ್ನಿಸೋದು ನನಗೆ ಆಗೋದಿಲ್ಲ. ನನಗೆ ನನ್ನ ಮಕ್ಕಳಿಗೆ ಎಷ್ಟು ಬೇಕು ನೋಡಿ ತಿನ್ನಲಿಕ್ಕೆ ನಾವು ತಿಂತೇವೆ. ಅದನ್ನು ಬಿಟ್ಟು ಬೇರೆಯವರಿಗೆ ತಿನ್ನಿಸುವ ಬುದ್ಧಿ ಎಲ್ಲ ನಮಗೆ ಇಲ್ಲ, ಅದು ಬರುವುದೂ ಕೂಡ ಬೇಡ. ಯಾಕೆ ಅಂತ ಹೇಳಿದರೆ, ಬೇರೆಯವರಿಗೆ ತಿನ್ನಿಸಿದ್ರೆ ಉಂಟಲ್ಲ, ತಿಂದು ಕೂಡ ನಮ್ಮ ಇದು ಬಟ್ಟಲಿಗೆ ಉಗಿದು ಹೋಗ್ತಾರೆ ಅವರು. ಆದ್ದರಿಂದ ಅದು ನನಗೆ ಬೇಡ, ಆಯಿತಾ. ನಮಗೆ ಎಷ್ಟು ಉಂಟು ನೋಡಿ, ಎಷ್ಟರಲ್ಲಿ ನಾವು ಸಂತೋಷವಾಗಿದ್ದೇವೆ. ನಮಗೆ ದೊಡ್ಡ ಮನೆ ಮಾಡಬೇಕಂತ ಹೇಳ್ಕೊಂಡಿಲ್ಲ. ಪ್ರತಿ ಸಲ ಕಮೆಂಟ್ ಬರ್ತದೆ ಏನಂತ ಹೇಳಿದರೆ, ನಿಮ್ಮದು ಮನೆ ಚಿಕ್ಕದು, ನೀನೆಂತ ಹೇಳ್ತೀನಿ ಅಂತ ಹೇಳ್ಕೊಂಡು. ಈಗ ದೊಡ್ಡ ಮನೆಗೆ ಹಾಕುವ ಹಣವನ್ನು ಉಂಟಲ್ಲ, ನಾನು ಸೇವಿಂಗ್ ಮಾಡ್ತೇನೆ. ನನ್ನ ಮಕ್ಕಳಿಗೋಸ್ಕರ ನಾನು ಇಟ್ಕೊಳ್ತೇನೆ, ನನಗೋಸ್ಕರ ನಾನು ಇಟ್ಕೊಳ್ತೇನೆ. ಯಾಕೆ ನಾನು ಓನರನ್ನು ಶ್ರೀಮಂತರು ಮಾಡಬೇಕಲ್ವಾ? ನಾನು ಕಷ್ಟಪಟ್ಟು ಬೆಳಿಗ್ಗೆಯಿಂದ ಸಾಯಂಕಾಲ ತನಕ ದುಡಿದು ದೊಡ್ಡ ಮನೆ ಮಾಡಿ 20-25 ಸಾವಿರದ್ದು ಬಾಡಿಗೆ ಮನೆ ಮಾಡಿ, ಆ ಬಾಡಿಗೆ ಮನೆಯನ್ನು ಅದರದ್ದು ಪ್ರತಿ ತಿಂಗಳು ಆ ಹಣವನ್ನು ಓನರ್ಗೆ ಕೊಟ್ಟು ಓನರ್ನನ್ನು ಶ್ರೀಮಂತರು ಮಾಡುವ ಬದಲು ನಾನು 6,000 ಅಥವಾ 7,000 8,000 ರೂಪಾಯಿ ಮನೆಯಲ್ಲಿ ಇರ್ತೇನೆ. ಆ ಉಳಿದಿದ್ದ ಹಣ ಉಂಟಲ್ಲ, ಏನಾಗುತ್ತೆ ಅಂತ ಹೇಳಿದ್ರೆ ನನಗೆ ಉಳಿತದೆ, ಅದರಲ್ಲಿ ನಾನು ಗೋಲ್ಡ್ ತೊಗೊಳ್ತೇನೆ, ಆಯಿತಾ. ಹಾಗೆ ಮಾಡಿ ನಾನು ತೊಗೊಂಡೆ ಬಿಟ್ಟರೆ ಉಂಟಲ್ಲ, ನನಗೆ ಬಾಡಿಗೆ ಮನೆಯನ್ನು ಉಂಟಲ್ಲ, ನೀವು ಎಷ್ಟು ಚಂದ ಮಾಡಿ ಸ್ಟೈಲ್ ಮಾಡಿ ಇಟ್ಕೊಂಡ್ರೂ ಕೂಡ, ಅದು ಯಾವ ರೀತಿಯಲ್ಲಿ ಇದ್ದರೂ ಕೂಡ, ನಿಮಗೆ ಯಾರಾದರೂ ಬಂದರೆ ಇದು ನಂದು ಸ್ವಂತ ಮನೆ ಅಂತ ಹೇಳ್ಕೊಂಡು ತೋರಿಸ್ಲಿಕ್ಕೆ ಆಗೋದಿಲ್ಲ, ಇದು ನಂದು ಬಾಡಿಗೆ ಮನೆ ಅಂತ ಹೇಳ್ಕೊಂಡೇ ತೋರಿಸ್ಬೇಕಲ್ಲ. ಅದರಿಂದ ಚಿಕ್ಕ ಮನೆ ಆದರೂ ಕೂಡ ಬಾಡಿಗೆ ಮನೆ, ದೊಡ್ಡ ಮನೆ ಆದರೂ ಕೂಡ ಬಾಡಿಗೆ ಮನೆ. ನಮ್ಮ ಸ್ವಂತ ಮನೆ ಅಂತ ಹೇಳ್ಕೊಂಡು ಎಲ್ಲಿ ಕೂಡ ಹೇಳಲಿಕ್ಕಾಗೋದಿಲ್ಲ. ನಂದು ಸ್ವಂತ ಮನೆ ಅಂತ ಹೇಳ್ಕೊಂಡು ಬಾಡಿಗೆ ಮನೆಯನ್ನು ತೋರಿಸಿ ದೊಡ್ಡ ಮನೆ ತೊಗೊಂಡು ಬರ್ತಾರೆ ಓನರ್ ಇಟ್ಕೊಂಡು. ಆದ್ದರಿಂದ ನಾನು ಹೇಳ್ತಾ ಇರೋದು, ಬೇರೆಯವರ ಕಣ್ಣಿಗೆ ಕಾಣಿಸ್ಲಿಕ್ಕೋಸ್ಕರ ನಾವು ಜೀವನ ಮಾಡೋದು ಬೇಡ, ನಮಗೋಸ್ಕರ ನಾವು ಜೀವನ ಮಾಡುವ. ನಾವು ಈಗ ಚಿಕ್ಕದು ಒಡವೆ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದರೆ, ಮುಂದೆ ಉಂಟಲ್ಲ ಒಂದು ಟೈಮಲ್ಲಿ ನಮಗೆ ಕಷ್ಟ ಬಂದರೆ ಉಂಟಲ್ಲ, ಬೇರೆಯವ್ರ ಹತ್ರ ಕೈ ಚಾಚಬೇಕಂತ ಹೇಳ್ಕೊಂಡಿಲ್ಲ. ನಾವು ಇದನ್ನು ಇಟ್ಟುಂಟಲ್ಲ, ಏನಾದರೂ ಒಂದು ವ್ಯವಸ್ಥೆ ಮಾಡಲಿಕ್ಕಾಗುತ್ತೆ. ಆದ್ದರಿಂದ ಇಷ್ಟು ದಿವಸ ಮಾಡಿ ಹೋಯಿತು. ಇನ್ನಾದರೂ ಸ್ವಲ್ಪ ಆದರೂ ಬುದ್ಧಿವಂತಿಕೆ ಯೂಸ್ ಮಾಡಿ ಉಂಟಲ್ಲ, ಸ್ವಲ್ಪ ಆದರೂ ಹಣ ಕೂಡಿಟ್ಟು ಅದರಲ್ಲಿ ಒಂದೊಂದು ಕಾಯಿನ್ಗಳನ್ನು ತೊಗೊಂಡು, ಅಂದರೆ ಗೋಲ್ಡ್ ಕಾಯಿನ್ಗಳನ್ನು ತೊಗೊಂಡು, ಅದರಲ್ಲಿ ಆ ಕಾಯಿನಲ್ಲಿ ನೋಡಿ ನಿಮಗೆ ಏನು ತೊಗೊಳ್ಲಿಕ್ಕಾಗ್ತದೆ ನೋಡಿ, ಆ ರೀತಿಯ ಒಡವೆಯನ್ನು ಮಾಡಿಸ್ಕೊಳ್ಳಿ. ನನ್ನ ಮಾತು ಕೆಲವರಿಗೆ ಬೇಸರ ತರಿಸಿರ್ಬೋದು, ಆದರೂ ಕೂಡ ನನಗೆ ಬೇಜಾರಿಲ್ಲ, ಆಯಿತಾ. ನಿಮ್ಮ ಒಳ್ಳೆಯದಕ್ಕೆ ನಾನು ಹೇಳೋದು, ನಿಮಗೆ ಒಳ್ಳೆಯದಾದರೆ ನನಗೆ ಕೂಡ ಖುಷಿಯೇ. ನೀವು ಕೂಡ ನನ್ನ ಯೂಟ್ಯೂಬ್ ಚಾನಲ್ ಯಾರೆಲ್ಲ ನೋಡ್ತಾರೆ ನೋಡಿ, ಅವರೆಲ್ಲ ನನ್ನ ಅಕ್ಕ ತಂಗಿಯರಿದ್ದ ಹಾಗೆ. ನನ್ನಕ್ಕಿಂತ ದೊಡ್ಡವರಾಗಿದ್ದರೆ ನನ್ನ ಅಕ್ಕರ ರೀತಿಯಲ್ಲಿ, ನನ್ನಕ್ಕಿಂತ ಚಿಕ್ಕವರಾಗಿದ್ದರೆ ನನ್ನ ತಂಗಿಯ ರೀತಿಯಲ್ಲಿ, ಗಂಡಸರಾದರೆ ಅಣ್ಣ ತಮ್ಮನ ರೀತಿಯಲ್ಲಿ, ಆಯಿತಾ. ಆದ್ದರಿಂದ ನಾನು ಹೇಳ್ತಿರೋದು, ಎಲ್ಲರಿಗೂ ಕೂಡ ಒಳ್ಳೆಯದಾಗಬೇಕು. ಅನಾವಶ್ಯಕ ಹಣವನ್ನು ಎಲ್ಲೂ ಕೂಡ ಹಾಳು ಮಾಡಲಿಕ್ಕೆ ಹೋಗಬೇಡಿ. ಒಂದು ಸಲ ನಮ್ಮ ಕೈಯಿಂದ ಹಣ ಹೋಯಿತು ಅಂದರೆ ಅದು ಹಣ ನಿಮಗೆ ವಾಪಸ್ ಬರೋದಿಲ್ಲ. ಈ ರೀತಿ ಇದು ಇನ್ವೆಸ್ಟ್ ಮಾಡಿದರೆ ಉಂಟಲ್ಲ ಹಣವನ್ನು, ನಿಮಗೆ ಇವಾಗ ನೋಡಿ ಗೋಲ್ಡ್ ರೇಟ್ ನಾನು ಹೇಳಿದೆ ನೋಡಿ, 8 ಗ್ರಾಮ್ ಉಂಟು ಅಂತ ಹೇಳ್ಕೊಂಡು, 8 ಗ್ರಾಮ್ಗೆ ಅಂದರೆ 1 ಪವನ್ಗೆ ಏನಂತ ಹೇಳಿದರೆ 1,18,000. ಇನ್ನು 10 ವರ್ಷ ಬಿಟ್ಟಾದ ನಂತರ ಇದು ಅದೇ ಬ್ರೇಸ್ಲೆಟ್ಗೆ ಎಷ್ಟು ರೇಟ್ ಆಗುತ್ತೆ? ತುಂಬ ಜಾಸ್ತಿ ಆಗುತ್ತೆ. ಆದ್ದರಿಂದ ನಾನು ಹೇಳ್ತಿರೋದು, ನೀವು ಬೇರೆ ಎಲ್ಲ ಖರ್ಚು ಮಾಡಿದ್ರೆ ಅದು ನಿಮಗೆ ಅದು ರೇಟ್ ಜಾಸ್ತಿ ಆಗುತ್ತಾ? ಆಗೋದಿಲ್ಲ. ಆದ್ದರಿಂದ ಬುದ್ಧಿವಂತಿಕೆ ಉಪಯೋಗಿಸಿ ಅಂತ ಹೇಳ್ಕೊಂಡು, ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ವಿಡಿಯೋಕ್ಕೆ ಲೈಕ್ ಮಾಡಿ, ಆದಷ್ಟು ಜನರಿಗೆ ವಿಡಿಯೋವನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನಗೊಂದು ಸಪೋರ್ಟ್ ಸಿಕ್ಕಿದೆ, ಹಾಗೆ ಆಗ್ತದೆ. ಮತ್ತು ನಾನು ಹೀಗೆ ಒಳ್ಳೊಳ್ಳೆ ವಿಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತೀನಿ. ಇವತ್ತಿನ ವಿಡಿಯೋ ಯಾರು ನೋಡಿದಿರ ಅಥವಾ ನೋಡಿಲ್ಲ, ಎಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ನಾನು ಕೂಡ ದೇವರಲ್ಲಿ ಬೇಡ್ಕೊಳ್ತಿದ್ದೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.